ನಮಸ್ಕಾರಗಳು. ನಾನು ಬಸವರಾಜ್. ತಮ್ಮೆಲ್ಲರಿಗೂ ಕನ್ನಡ ಆ್ಯಕ್ಟ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸರಳ ಅಕ್ಷರ ಪದವಾಚನ ಪಾಠ 1 ಆಟ ಓಟ ಈ ಒಂದು ಪಾಠದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಪಾಠ 2 ಆಟ ಓಟ ಊಟ ಈ ಒಂದು ಪಾಠದ ಕೂಡ ಅಭ್ಯಾಸವನ್ನು ತಮ್ಮೆಲ್ಲರೂ ತಿಳಿಸ್ಕೊಡ್ತಾ ಇದ್ದೀನಿ. ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲನ್ನು ಒತ್ತಿ. ಸರಿ, ಹಾಗಾದರೆ ನಾವು ಅಭ್ಯಾಸವನ್ನು ಶುರು ಮಾಡೋಣ. ಇಲ್ಲಿ ಆಟ ಓಟ ಅಂತ ಪಾಠ ಇದೆ, ಹೌದಾ? ಇಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ತಾವು ಗಮನಿಸ್ತಾ ಇದ್ದೀರಾ. ಇಲ್ಲಿ ಆಟವನ್ನು ಆಡ್ತಾ ಇದ್ದಾರೆ, ಓಟವನ್ನು ಓಡ್ತಾ ಇದ್ದಾರೆ, ಹೌದಲ್ವಾ? ಒಂದೊಂದೇ ಅಕ್ಷರಗಳನ್ನು ಓದಿ ನಾವು ಮೊದಲು ಪದಗಳನ್ನು ಓದೋಣ, ಆಮೇಲೆ ಸಣ್ಣ ಪಾಠವನ್ನು ಓದೋಣ. ಆ ಟ ಆಟ, ಓ ಟ ಓಟ, ಕ ನ ಕ ಕನಕ, ಆ ಗ ಆಗ, ಈ ಗ ಈಗ, ಅ ವ ಳ ಅವಳ, ಕನಕಳ ಆಟ, ಆಗ ಆಟ, ಈಗ ಓಟ, ಅವಳ ಆಟ ಓಟ, ಕನಕಳ ಆಟ, ಆಗ ಆಟ, ಈಗ ಓಟ, ಅವಳ ಆಟ ಓಟ. ಪಾಠ 2 ಆಟ ಓಟ ಊಟ. ಈ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ, ಮಕ್ಕಳು ಊಟವನ್ನು ಮಾಡ್ತಾ ಇದ್ದಾರೆ. ಮೊದಲು ಆಟ ಆಡಿದರು, ಆಮೇಲೆ ಓಟ ಮಾಡಿದರು, ಆಮೇಲೆ ಊಟ ಮಾಡ್ತಾ ಇದ್ದಾರೆ, ಹೌದಾ? ಒಂದೊಂದೇ ಪದಗಳನ್ನು ಮೊದಲು ನಾವು ಓದೋಣ. ಊಟ ಊಟ ಊಟ, ಸಮಯ ಸಮಯ, ಔತಣ ಔತಣ. ಇನ್ನು ಪಾಠವನ್ನು ಓದೋಣ. ಈಗ ಊಟದ ಸಮಯ, ಕನಕಳ ಔತಣದ ಊಟ, ಆಗ ಸರಸರ ಓಟ, ಈಗ ಗಬಗಬ ಊಟ, ಆಟ ಓಟ ಊಟ. ಈಗ ಊಟದ ಸಮಯ, ಕನಕಳ ಔತಣದ ಊಟ, ಆಗ ಸರಸರ ಓಟ, ಈಗ ಗಬಗಬ ಊಟ, ಆಟ ಓಟ ಊಟ. ಇನ್ನು ಮೂರನೇ ಪಾಠ ಅಭ್ಯಾಸ ಮಾಡೋಣ. ಪಾಠ 3 ಓಟದ ಆಟ. ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ತಾವು ಓಟವನ್ನು ಮಾಡ್ತಾ ಇದ್ದಾರೆ, ಅಂದರೆ ಓಡ್ತಾ ಇದ್ದಾರೆ, ಹೌದಲ್ವಾ? ಒಂದೊಂದೇ ಪದಗಳನ್ನು ಓದೋಣ. ಉಷ ಉಷ, ಬಸವ ಬಸವ. ಇನ್ನು ಪಾಠವನ್ನು ಓದೋಣ. ಈಗ ಆಟದ ಸಮಯ, ಉಷಳ ಓಟದ ಆಟ, ಉಷ ಬಸವನ ಪದಕದ ಓಟ, ಪದಕದ ಓಟ, ಸಮಯದ ಆಟ, ಅವರ ಸಮಯದ ಸರಸರ ಓಟ, ಸಡಗರದ ಓಟದ ಆಟ. ಈಗ ಆಟದ ಸಮಯ, ಉಷಳ ಓಟದ ಆಟ, ಉಷ ಬಸವನ ಪದಕದ ಓಟ, ಪದಕದ ಓಟ, ಸಮಯದ ಆಟ, ಅವರ ಸಮಯದ ಸರಸರ ಓಟ, ಸಡಗರದ ಓಟದ ಆಟ. ಇನ್ನು 4ನೇ ಪಾಠ ಅಭ್ಯಾಸ ಮಾಡೋಣ. ಪಾಠ 4 ಅಂದ ಚಂದ. ಇಲ್ಲಿ ವಿದ್ಯಾರ್ಥಿಗಳೇ, ತಾವು ಚಿತ್ರವನ್ನು ಗಮನಿಸ್ತಾ ಇದ್ದೀರಾ. ಈ ಚಿತ್ರವನ್ನು ನೋಡಿದಾಗ ನಮಗೆ ಏನು ಅನಿಸುತ್ತೆ? ಇಲ್ಲಿ ಮಕ್ಕಳು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಹೌದಲ್ವಾ? ಬರಿತಾ ಇದ್ದಾರೆ, ಬರಹವನ್ನು ಮಾಡ್ತಾ ಇದ್ದಾರೆ, ಪದಗಳನ್ನು ಓದ್ತಾ ಇದ್ದಾರೆ, ಹೌದಲ್ವಾ? ಇದೆಲ್ಲ ನೋಡಿದಾಗ ನಮಗೆ ಬಹಳ ಚಂದ ಅನಿಸುತ್ತಲ್ವಾ?
ಇಲ್ಲಿ ಒಂದೊಂದೇ ಪದಗಳನ್ನು ಮೊದಲು ನಾವು ಓದಿ ಆಮೇಲೆ ಪಾಠವನ್ನು ಓದೋಣ. ಇಂಚರ, ಚಂಚಲ, ವಸಂತ, ಜಯಂತ, ಬಳಪ, ಬರಹ, ವಚನ, ಕಥನ. ಓಕೆ, ಇನ್ನು ಪಾಠವನ್ನು ಓದೋಣ. ಇಂಚರಳ ಬಳಪದ ಬರಹ ಅಂದ, ಚಂಚಲಳ ವಚನದ ಬರಹ ಚಂದ, ವಸಂತನ ಪದಗಳ ಬರಹ ಅಂದ, ಜಯಂತನ ಕಥನದ ಬರಹ ಚಂದ. ಇಂಚರಳ ಬಳಪದ ಬರಹ ಅಂದ, ಚಂಚಲಳ ವಚನದ ಬರಹ ಚಂದ, ವಸಂತನ ಪದಗಳ ಬರಹ ಅಂದ, ಜಯಂತನ ಕಥನದ ಬರಹ ಚಂದ. ಇನ್ನು 5ನೇ ಪಾಠ. ಪಾಠ 5 ರಥದ ಪಥ. ಓಕೆ, ಸಣ್ಣ ಪುಟ್ಟ ಪದಗಳನ್ನು ಓದೋಣ. ಈ ಚಿತ್ರವನ್ನು ಗಮನಿಸ್ತಾ ಇದ್ದೀರಾ? ಇಲ್ಲಿ ರಥವನ್ನು ಎಳಿತಾ ಇದ್ದಾರೆ, ಹೌದಾ? ದೇವರ ಒಂದು ರಥವನ್ನು ಎಳಿತಾ ಇದ್ದಾರೆ ಜನರು. ಅರಸ, ಶಂಖ, ಕಲಶ, ಸಡಗರ, ಘಮ ಘಮ, ಫಳ ಫಳ, ಡಂ ಢಂ, ಧಂ ಧಂ, ಭಂ ಭಂ, ಛಂ ಛಂ, ಝಂ ಝಂ, ಠಂ ಠಂ. ಓಕೆ, ಇನ್ನು ಪಾಠ ಓದೋಣ. ಅರಸನ ರಥ, ಊರ ಜನರ ರಥ, ಘಮ ಘಮ, ಚಂದನ ಮರದ ರಥ, ಫಳ ಫಳ, ಕಲಶದ ರಥ, ಘಟದ ಢಂ ಢಂ, ತಬಲದ ಧಂ ಧಂ, ಶಂಖದ ಭಂ ಭಂ, ಓಲಗದ ತನಣಂ ತನಣಂ, ರಭಸದ ಪಥದ ರಥ, ಜನರ ಸಡಗರದ ರಥ, ಛಂ ಛಂ, ಝಂ ಝಂ, ಠಂ ಠಂ. ಓಕೆ, ಮತ್ತೊಂದು ಸರಿ ಇದೊಂದು ಪಾಠವನ್ನು ಓದೋಣ. ಅರಸನ ರಥ, ಊರ ಜನರ ರಥ, ಘಮ ಘಮ, ಚಂದನ ಮರದ ರಥ, ಫಳ ಫಳ, ಕಲಶದ ರಥ, ಘಟದ ಢಂ ಢಂ, ತಬಲದ ಧಂ ಧಂ, ಶಂಖದ ಭಂ ಭಂ, ಓಲಗದ ತಣ್ಣಮಂ ತಣನಂ, ತಮ್ನಂ ತಮ್ನಂ ಅಂತಲೂ ಆಗುತ್ತೆ. ಓಕೆ, ರಭಸದ ಪಥದ ರಥ, ಜನರ ಸಡಗರದ ರಥ, ಛಂ ಛಂ, ಝಂ ಝಂ, ಠಂ ಠಂ. ಪ್ರಿಯ ವಿದ್ಯಾರ್ಥಿಗಳೇ, ಇದೇ ರೀತಿ ನಾನು ಹೊಸ ಹೊಸ ವಿಡಿಯೋಗಳನ್ನು ತಮಗಾಗಿ ತರ್ತಾ ಇರ್ತೀನಿ. ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ.